ಅಯ್ಯೋ ದೇವ್ರೆ, ಈ ವಯಸ್ಸಾಗೆ ಹ್ಞೂ ಅಳಿಯ ನುಡಿಕೊಂಡು ಊರೂರು ತಿರುಗ್ದಂಗಾಯ್ತು. ಅಲ್ಲ, ಎರಡು ಹಳ್ಳಿ ತಿರುಗಿದ್ದಾಯ್ತು. ಈ ಹಳ್ಳಿಗೆ ಬೇರೆ ಕರ್ಕೊಂಬಿಟ್ಟು ಬಂದಿದೀಯ. ನ್ಯಾಯವಾಗಿ ಒಂದು ಹಳ್ಳಿ ಹೆಸ್ರನ್ನ ಗೆಪ್ತಿ ಕಳೆದು ಬಿಟ್ಬಿಟ್ಟು ಆ ಒಂದೊಂದೇ 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 ಹೇಳ್ತೀಯಲ್ಲ ನೀನು. ಎಲ್ಲಿ ಅಂತೇಳ್ಬಿಟ್ಟು ಹುಡ್ಕನ. ನನಗೂ ಜನ್ಮಕ್ಕೆ ಸಾಕಾಗಿ ಹೋಗ್ಬಿಟ್ಟೈತೆ ಮಗಳೇ. ಇವತ್ತು ದೇವಸ್ಥಾನದಾಗೇನೆಯೇ ಉಳ್ಕೊಳ್ಳೋಣ. ಇನ್ನೇನು ಟೇಮ್ ಆಯ್ತಾ ಬಂತು. ಇಲ್ಲೇ ಉಳ್ಕೊಂಡು ಇಲ್ಲೇ ತಿನ್ಕೊಂಡು ಆಮ್ಯಾಕಿಂದ ನಿನ್ನ ಗಂಡನ ಹುಡ್ಕನ ತಗ. ಎಲ್ಲೆಲ್ಲಿತ್ತಾನೋ ಏನೇನು ಕತೆ ಯಾರು ಗೊತ್ತು. ಎಲ್ಲಿಂದ ಎಲ್ಲಿ ಹುಡ್ಕನಿ ಏಳು ನೀನೇನಿಯ. ನನಗೂ ಸಾಕು ಹೋಗ್ಬಿಟ್ಟೈತೆ ಹುಡ್ಕಿ 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 ಹುಡ್ಕಿ. ಹ್ಞೂ ಅಲ್ಲ, ಎಂಡ್ರನ್ನ ಬಿಟ್ಬಿಟ್ಟು ಅದು ಹೆಂಗೆ ಓಡೋಗ್ಬಿಟ್ಟ ಬಡ್ಡಿ ನನ್ನ ಮಗ ಅಂತ ಹೇಳ್ಬಿಟ್ಟು ಸಿಗ್ಲಿ. ಈ ಕೋಲ್ ತಕೊಂಡು ಹಂಗೆ ಬಡ 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 ಬಾರ್ಸಾಕ್ಬಿಡ್ತೀನಿ. ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ ಬಡ್ಡಿನ. ನಿನ್ನೇನೇ ಬಿಟ್ಬಿಟ್ಟು ಹೋಗೋನಲ್ಲ, ಇನ್ನೆಂಥ ಮನೆಯಾಳು ಬಡ್ಡಿ ಇರಬೇಡ ಅವನಂತೂ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಣಪ್ಪ. ಅವನೇನಾದರೂ ಸಿಕ್ಬಿಟ್ರೆ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟವನಿ. ಆದರೂ ಕಷ್ಟಪಟ್ಟು ಹುಡ್ಕನಪ್ಪ, ಸಿಕ್ಕೇ ಸಿಗ್ತಾನೆ. ನಮ್ಗೆ ಯಾಮರಿಸ್ಬಿಟ್ಟು ಎಲ್ಲನೂ ಎಲ್ಲೂ ಹೋಗೋಕ್ಕಾಗಲ್ಲ. ಅವನು ಇದೇ ಹಳ್ಳಿನಾಗೆ ಇದೇ ಇದ್ರಾಗೆ ಹೇಳ್ದ, ಅಕ್ಕಪಕ್ಕದವ್ರ ಹೆಸ್ರು ಹೇಳ್ದ. ಅದು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ತಾನೆ ಫೋಟೋ ತೋರಿಸ್ಕೊಂಡು ಓಡಾಡ್ತಿರೋದು. ಸಿಗ್ತಾನೆ, ಸುಮ್ಮನಿರು. ಯಾರೋ ಅಪ್ಪ ಅವನೇ ನಿನ್ನ ಗಂಡನ ಫೋಟೋವ ತೋರಿಸ್ಬಿಟ್ಟು ಕೇಳು. ಅಣ್ಣ ಅಣ್ಣ ಹೇಳಮ್ಮ, ಯಾರು ನೀವು? ಊರಿಗೆ ಹೊಸಬ್ರಾ? ಗೊತ್ತಾಗ್ಲಿಲ್ವಲ್ಲ ಯಾರು ಅಂತ. ಅಣ್ಣ, ನನ್ನ ಗಂಡನ ಮೋಸ ಮಾಡಿಬಿಟ್ಟು ನನ್ನ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟವನೆ. ಅವನು ಇಲ್ಲೇ ಎಲ್ಲೋ ಅಕ್ಕಪಕ್ಕದ ಹಳ್ಳಿ. ಹೋಬಳಿ ಹೆಸರು ಮಾತ್ರ ಗೊತ್ತಷ್ಟೇ, ಊರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಹೋಬಳಿ ಅಂತೇಳ್ಬಿಟ್ಟು ಅವನು ಹೇಳ್ತಾ ಇದ್ದ ಯಾವುದ್ರಾಗೂ. ಈ ಹೋಬಳಿನಾಗಿರೋ ಊರನ್ನೆಲ್ಲ ಹುಡುಕ್ತಾ ಇದ್ದೀನಿ ಕಣಣ್ಣ. ಅಯ್ಯೋ, ನನಗೂ ಹುಡುಕಿ 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 ನನ್ನ ಗಂಡನ ಸಾಕಾಯಿತು. ಅಣ್ಣ ಪ್ಲೀಸ್ ಅಣ್ಣ, ನೋಡಿ ಈ ಫೋಟೋ ನೋಡಿ. ಈ ಫೋಟೋದಾಗಿರೋನು ನಿಮಗೆ ಗೊತ್ತಾ ಅಂತ? ಇವನ್ನ ಎಲ್ಲೋ ನೋಡ್ದಂಗೈತಲ್ಲ. ಒಸಿಗೆ ಎಪ್ತಿ ಮಾಡ್ಕೊಂಡು ಹೇಳಪ್ಪ ಎಲ್ಲಿ ನೋಡ್ದೆ ಅಂತ ಹೇಳ್ಬಿಟ್ಟು ಒಂಚೂರನ ಗೆಪ್ತಿ ಮಾಡ್ಕೊಳ ಮಗ. ನನಗೂ ತಿರುಗಿ 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 ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಯಾ ನನ್ನ ಮಗ ತಿರುಗ್ತಾನೆ ಈ ವಯಸ್ಸಾಗೆ. ಕಣ್ಣೆಲ್ಲ ಮಂಜಾಯ್ತಾವ ನನಗೂ. ಕಾಣಕ್ಕಿಲ್ಲ ಕಣ್ಣು. ನೋಡ ಮಗ, ನೋಡಪ್ಪ. ಇವನಂತೂ ನಮ್ಮೂರ್ನಾಗಿಲ್ಲ, ಪಕ್ಕದೂರಾಗೆ ಎಲ್ಲೋ ಇದ್ದ ಅಂತ ಅನ್ನಿಸ್ತದೆ. ಒಂದು ಕಿತ ನೋಡಿದ್ದೆ ಫುಲ್ ಸ್ಟ್ಯಾಂಡರ್ಡ್ ಆಗಿ ಹಿಂಗೇನೇ ಇತ್ತಾನೆ. ಯಾವಾಗೂ ಓಡಾಡ್ಕೊಂಡು ಜಾಮ್ ಚೂಮ್ ಅಂತ ಹೇಳ್ಬಿಟ್ಟು ಇತ್ತಾನೆ. ನೋಡಿ ನನಗೇನು ಅನ್ನಿಸ್ತಂಗೆ ಪಕ್ಕದೂರೇನೇ ಅನ್ನಿಸ್ತದೆ. ಇಲ್ಲಿಂದ ಬರೀ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಯ್ತದೆ ಅಷ್ಟೇ. ಬೇಕಾರೆ ಹೋಗಲ್ಲಿ ವಿಚಾರಿಸಿ, ಅಲ್ಲಿ ಇದ್ರೂ ಇರ್ತಾನೆ. ಇನ್ನು ಸೂರ್ ತಿರುಗಬೇಕೋ. ಅಯ್ಯಯ್ಯೋ ದೇವ್ರೆ. ಅಪ್ಪ, ಬೇರೆ ದಾರಿ ಇಲ್ಲ. ನನ್ನ ಗಂಡ ಬಿಟ್ಟೋಗೋನೆ ಅಂತ ಹೇಳಿದ್ಮೇಲೆ ಹೋಗ್ಲೇಬೇಕು, ತಿರುಗ್ಲೇಬೇಕು, ಮಾಡ್ಲೇಬೇಕು. ಸುಮ್ಮನೆ ಕುಂತ್ಕೊಳಕಾಯ್ತದ? ಹೇಳು ನೀನೇನಿಯ. ಸುಮ್ಮನೆ ಕುಂತ್ಕೊಳಕ್ಕಂತೂ ಆಗಕ್ಕಿಲ್ವಲ್ಲ. ಹುಡುಕ್ಬೇಕು. ಹುಡುಕಿದ್ಮೇಲೆ ಅವ್ನು ನನ್ನ ಗಂಡ ಸಿಕ್ಕಿದ್ಮೇಲೆ ಇನ್ನೇನೈತೆ ಹೇಳಿ ಕಷ್ಟ ಎಲ್ಲನೂ. ಆರಾಮಾಗಿ ನೆಮ್ಮದಿಯಾಗಿರ್ಬೋದು ನಾನು ನೀನು ಸುಮ್ಕಿರು ಹುಡ್ಕಗಂಟನ್ವೆ. ನಿನ್ನ ಕೈಲಿ ಹುಡ್ಕಕ್ಕಾಗಲಿಲ್ಲ ಅಂತಂದ್ರೆ ಇಲ್ಲೇ ದೇವಸ್ಥಾನದಾಗ ಕುಂತ್ಕೊಂಡಿರು. ನಾನೇ ಬಂದ್ಬಿಟ್ಟು ಆಮೇಕಿಂದ ಕರ್ಕೊಂಡು ಹೋಯ್ತೀನಿ ನಿನ್ನ. ವಾ, ಒಂದು ಹೆಣ್ಮಗ ನೀನೇ ಕಳಿಸ್ಬಿಡ್ತಾರೆ ಹೇಳು. ನಾನು ಗಂಡ್ಸು, ನಾನು ನಿನ್ನ ಜೊತೆ ಇಲ್ದಿದ್ದಂಗೆ ನೀನು ಒಬ್ಬಳನ್ನೇ ಕಳಿಸ್ಬಿಟ್ಟೇನೆ. ನಾನು ಕಳ್ಸೋಕ್ಕಿಲ್ಲ. ನೋಡಿ ಹೋಗೋಣ 1.5 ಕಿಲೋಮೀಟ್ರ್ ತಾನೇ. ನಾನು ಅಂಥದ್ದು ನೋಡಿಲ್ಲ ನಾನು. ಇನ್ನು ಇದನ್ನು ಬೇರೆ ನೀನು ನೋಡ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಎಂತೆಂಥದನ್ನು ನೋಡ್ಬಿಟ್ಟಿದ್ದೀನಿ ನಾನಂತೂ. ನೋಡಿ ಎತ್ಕ ಬ್ಯಾಗ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಹೇಳಿದಕ್ಕೆ. ಬೇಕಾ ನನ್ನ ಗಾಡಿ ಐತೆ, ಪಕ್ಕದೂರದ ಗಂಟ ಬೇಕಾದ್ರೆ ಗಾಡಿನಾಗ ಬಿಡ್ತೀನಿ ಬತ್ತೀನಿ ಅಂತ ಹೇಳಿದ್ರೆ. ಪಾಪ ನಿಮ್ಮ ಅಪ್ಪಂಗೆ ವಯಸ್ಸಾಗೈತೆ, ಬೇಕಾದ್ರೆ ಬಂದರೆ ಗಾಡಿನಾಗ ಬಿಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ ಮಾರಯ್ಯ. ನಡಿ ನಡಿ ಮಾರೈತಿ ನೀನು. ಎತ್ಕ ಬ್ಯಾಗ. ಕರ್ಕೊಂಡೋಯ್ತಾನಂತಲ್ಲ. ಸರಿ ಅಣ್ಣ, ಆಯ್ತು, ಕರ್ಕೊಂಡೋಗಿ. ಇದೇ ಊರಿರ್ಬೋದಾ? ಹೆಂಗೋ ಪುಣ್ಯಾತ್ಮ. ಬುಟ್ಟಾತಾಗೆ ಹೆಂಗೋನುವೆ. ಅಪ್ಪ, ನೀನಂತೂ ವಟ 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 ಅನ್ನೋದು ಕಡಿಮೆ ಮಾಡಪ್ಪ. ನನ್ನ ಗಂಡ ಸಿಗೋ ತನಕ ನನಗಂತೂ ತಲೆ ಕೆಡ್ತೈತೆ. ನೀನಿರೋ ತನಕ ತಲೆ ಹುಚ್ಚಿಡಿತೈತೆ. ಸಿಗ್ಲಿ, ನಿನ್ನ ಮೇಲೆ ತೋರಿಸ್ಕೊಳಕ್ಕಿಲ್ಲ. ಆ ಬೊಡ್ಡಿ ಮ್ಯಾಲ ನನ್ನ ಕ್ವಾಪ ಗೀಪ ಎಲ್ಲನೂ ತೀರಿಸ್ಕೊಬಿಡ್ತೀನಿ. ಹಂಗೇನೇನಿಯ ಹೆಂಗೆ ತೀರಿಸ್ಕೊತೀನಿ ಅಂತೇಳ್ಬಿಟ್ಟು ನೋಡ್ತಾ ಇರು. ಸುಮ್ಮನೆ ಬಿಟ್ಬಿಟ್ಟೇನೆ ಸರಿಯಾಗಿ ತೀರಿಸ್ಕೊತೀನಿ. ಅವ್ನು ಸಿಕ್ಕಿದ್ಮೇಲೆ ಚರ್ಮ ಸುಲಿತೀನಿ. ಆಮೇಕಿಂದ ಏನಾರ ಮಾಡ್ಕೊಳ್ಳಿವಂತೆ ಬಿಡು. ಸರಿಯಾಗಿ ಮಾಡ್ತೀನಿ ನಾನು. ಹೀಗೆ ಯಾರನ್ನ ಕೇಳಬೇಕಪ್ಪ. ಇವ್ನ ಫೋಟೋ ತೋರಿಸ್ಬಿಟ್ಟು ಇವ್ನು ಗೊತ್ತಾ ಅಂತ ಕೇಳಿದ್ರೆ ಯಾರಿಗಾನ ಗೊತ್ತಿರ್ತದಲ್ಲ, ಅವಾಗ ಹೇಳ್ತಾರೆ. ನೋಡೋಣ ಇರು. ಇಲ್ಲಿ ಯಾರು ಇಲ್ವೇ?
ಆ ಅಜ್ಜಿ ಆಯ್ತು ಒಂದು ಅಜ್ಜಿ. ಅಜ್ಜಿ ಅಜ್ಜಿ ಏನವ? ಅಜ್ಜಿ ನನ್ನ ಗಂಡನ ಹೆಸರು ರಾಹುಲ್ ಅಂತ ಹೇಳ್ಬಿಟ್ಟು ಅವನು ಅವನು ಇಲ್ಲೇ ಎಲ್ಲೋ ಅವರೇ ಅದು ಸ್ವಲ್ಪ ಫೋನ್ನ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಅವ್ರದ್ದು. ಈ ಫೋಟೋ ನೋಡಿ ಹೇಳಿ, ಇದೇ ಇದೇ ಊರು ಹುಡುಗನ ಅಂತ ಹೇಳ್ಬಿಟ್ಟು. ಅಯ್ಯೋ ಇವನೇ ರಾಹುಲ್. ರಾಹುಲ್ ರಾಹುಲ್ ಅಂತ ಹೇಳ್ಬಿಟ್ಟು ನೋಡಿ. ಓ ಸಾವ್ಕಾರ್ರ ಮಗ ಅಲ್ವೇ? ಗೊತ್ತು ನಮ್ಗೆ ಸಾವ್ಕಾರ್ರ ಮಗ ಶಾರದಿ ಒಳಿಯ ಅಂತ ಗೊತ್ತು ಇವನು. ನೀನ್ ಯಾರು ಅಂತ ಗೊತ್ತಾಗ್ಲಿಲ್ವೇ? ನಾನು ಅವ್ರ ಹೆಂಡತಿ. ಹೌದಾ, ಹೆಂಡ್ತಿನ? ಸಾವ್ಕಾರು ಮನೆಗೋದ್ರೆ ಸಿಗ್ತಾನೆ ನಿಮ್ಮ ಗಂಡ. ಹೌದಾ, ಪ್ಲೀಸ್ ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಆ ಸಾವ್ಕಾರ ಅಂತ ಕರಿತೀರಾ, ಅವ್ರ ಮನೆ ಯಾವ ಕಡೆ ಬರುತ್ತೆ? ಇಲ್ಲೇ ಅಲ್ಲಿ ಮುಂದೆಗಡೆ ಹುಣ್ಸೆ ಮರ ಕಾಣಿಸ್ತಾ ಐತಲ್ಲ, ಅದೇ ಸಾಲ ಮುಂದಕ್ಕೆ ಹೋಗ್ರಿ. ಅಲ್ಲೇ ನಿನಗೆ ಸಿಗ್ತದೆ. ಹೋಗಿ ಕೇಳಿ, ಯಾರು ಬೇಕಾದ್ರೆ ತೋರಿಸ್ತಾರೆ ಸಾವ್ಕಾರ ಮನೆ ಯಾವುದು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಕೇಳಿ ರಾಹುಲ್ ಇಲ್ವಾ ಅಂತ ಹೇಳ್ಬಿಟ್ಟು ಅವರೇ ನಿನಗೆ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ನೀವಂತೂ ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವ್ರನ್ನಂತೂ ನಾನು 3 ಡೇಸಿಂದ ಹುಡುಕ್ತಾನೆ ಇದ್ದೆ. ಹಬ್ಬ ಸದ್ಯ ಇವಾಗಾದ್ರೂ ಸಿಕ್ಕಿದ್ರಲ್ಲ, ಅದೇ ನನ್ನ ಖುಷಿ. ಥ್ಯಾಂಕ್ ಯು ಅಜ್ಜಿ. ಅಯ್ಯೋ ಇದೇನಿದು, ಈ ಶಾರದಿ ಅಳಿಯ ಇವಳನ್ನು ಮದುವೆ ಮಾಡ್ಕೊಬಿಟ್ಟವನೇ. ಹೋಗತ್ತಾಗೆ, ಇವ್ರ ಮನೆಯಾಗ ಯಾರಿಗೂ ಒಬ್ಬೊಬ್ರು ಹೆಂಡ್ತಿರು ಒಬ್ಬೊಬ್ರು ಗಂಡುಗಳು ಯಾರಿಗೂ ಇಲ್ವಲ್ಲ. ಏನು ವಂಶನೋ ಇವ್ರದಂತೂ. ಇವ್ರದಂಥ ವಂಶ ಎಲ್ಲೂ ನಾನು ಕಂಡಿಲ್ಲ, ಮುಂದೆ ಕಾಣೋದು ಇಲ್ಲ ಬಿಡು ನಾನಂತೂ. ಯಪ್ಪ 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 ಅಪ್ಪ, ಸಿಗ್ದ ಕಣಪ್ಪ ಸಿಗ್ದ. ಇದೇ ಊರೇನೇನಂತೆ ಅವ್ರದ್ದು. ನಡಿ, ಸಾವ್ಕಾರ ಮನೆ ಅಂತ ಕೇಳಿದ್ರೆ ಹೇಳ್ತಾರಂತೆ ಸಾವ್ಕಾರ ಮಗನೇನಂತೆ. ಓಹೋ, ಬೋಲ್ ಜೋರಾಗವನೆ ಅನ್ನಿಸ್ತದ ನಿನ್ ಗಂಡ. ಆಯ್ತು ನಡಿ ನಡಿ, ಹೋಗಿ ಕೇಳಿ. ಹೋಗನ್ ನೋಡಿ. ಅವನಿಗೈತೆ ನಡಿ ಇವತ್ತು. ಅಪ್ಪ, ಸಾವ್ಕಾರು ಅಂದ್ರೆ ಸಾವ್ಕಾರ ಮನೆತನ ಇರ್ತದೆ, ನೀನ್ ಯಾಕೆ ಚಿಂತೆ ಮಾಡಿಯೇ? ಬಾ ಹೋಗ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಮಾತಾಡೋಣ. ಹೆಂಗೋ ಸಾವ್ಕಾರ ಆಗ್ಬಿಟ್ಟಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಕಿಲ್ಲ. ಬಾ ಬಾ ನೋಡನ್ ನಡಿ. ಅಪ್ಪ, ಇದೇ ತಾನೇ ಹೇಳಿದ್ದು ಮುಂದಕ್ಕೆ ನಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಇನ್ನು ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು? ಇಷ್ಟು ದೂರ ಹುಡಿಕೊಂಡು ಊರ್ಗೇನೇನಿಯಾ ಬಂದಿದ್ದೀವಂತೆ. ಇನ್ನೊಂದು ತುಸ ದೂರ ನಡ್ಕೊಂಡು ಹೋಗ್ಬಿಟ್ಟು ನಿನ್ನ ಗಂಡ ಎಲ್ಲವನೇ ಅಂತ ಹೇಳ್ಬಿಟ್ಟು ಹುಡ್ಕಾಕಿಲ್ವೇ? ಇದೇ ಊರು ಅಂತ ಗೊತ್ತಾದ್ಮೇಲೆ ಹುಡ್ಕೋದೇನಾದ್ರು ದೊಡ್ಡ ಕಷ್ಟ ಆಯ್ತದೆ. ಏನೂ ಆಗಕ್ಕಿಲ್ಲ. ನಡಿ, ಸೀದಾ ನಡಿ, ನೋಡ್ಕೊಂಡತ್ತ ಹುಡ್ಕಣ. ನನಗೂ ಕೊಂಡ್ಕೊಂಡೆಲ್ಲ ಮುಂಜಾಯ್ತವ ನನಗಂತೂನುವೆ. ಯಪ್ಪ ಸುಸ್ತಾಗೋಗ್ಬಿಟ್ಟಿವ್ನಿ. ನೋಡಿ, ಹೋಗಿ ಒಂಚೂರು ಮಜ್ಜಿಗೆ ಗಿಜ್ಜಿಗೆ ಕುಡ್ದು ಹೊಟ್ಟೆ ತುಂಬ ತಿಂದ್ಬಿಟ್ಟು ಸೊಂಪಾಗತ್ತಾಗ ಮನಿಕೊಬಿಡೋಣ. ಇರಪ್ಪ. ಯಾರವ ಊರ್ಗೆ ಹೊಸಬ್ರು ಕಂಡಂಗೆ ಕಾಣ್ತಾ ಇದ್ದೀರಾ? ಹಾ ಅಂಕಲ್, ನಾನು ಗಂಡನ ಮನೆಗೆ ಬಂದಿದ್ದೀನಿ, ನಮ್ಮ ಹಸ್ಬೆಂಡ್ ಮನೆಗೆ. ಓ ಹೌದೇ, ಸರಿ ಸರಿ ಕಣಪ್ಪ. ಯಾರನ್ನ ನೋಡಿದ್ನಲ್ಲ ಹೊಸಬ್ರು ಅಂತ ಅನ್ನಿಸ್ತು, ಅದಕ್ಕೇನೆ. ಇಲ್ಲಿ ಸಾವ್ಕಾರ ಮನೆ ಎಲ್ಲಿ ಬರ್ತದೆ? ಆಗೋ ನೋಡು, ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಐತಲ್ಲ, ಅಲ್ಲಿ ಅದೇನೇ ನಮ್ಮೂರ್ ಸಾವ್ಕಾರನ ಮನೆ ಅಂತ ಹೇಳಿದ್ರೆ. ಓ ತುಂಬಾ ದೊಡ್ಡದಾಗಿದೆ, ತುಂಬಾ ಸಾವ್ಕಾರ ಅನ್ನಿಸ್ತದೆ ಅಲ್ವಾ ಅಂಕಲ್? ಸಂದಕವ್ರೆ ಅವ್ರ ಮನೆಯಾಗ ಡಾಕುಟ್ರು ಒಬ್ಳವಳೆ, ನನ್ನ ಮಗಳೇ ನೀನು ಡಾಕುಟ್ರು. ಆಮೇಲೆ ಇನ್ನ ಸಾವ್ಕಾರರು ಅವ್ರೆ, ಸಾವ್ಕಾರ ಮಗ ಅಂತೂ ಒಳ್ಳೆ ಬಿಸ್ನೆಸ್ ಮಾಡ್ಬಿಟ್ಟು ಒಳ್ಳೆ ಸಂಪಾದನೆ ಮಾಡವನೆ, ಒಳ್ಳೆ ಕಾರ್ ತಗೊಂಡವನೆ. ಭಾಳ ಸಂದಕೈತೆ. ಸಾವ್ಕಾರ ಮನೆಗೆ ಅಂತಾನೆ ಹೋಯ್ತಿರೋದ ನೀವು? ಅಂಕಲ್, ಹೋಗ್ತಾ ಇದ್ದೀನಿ. ಸರಿ ಕಣಮ್ಮ, ಆಯ್ತು. ಕೇಳಿಸ್ಕೊಂಡಪ್ಪ, ಸರಿಯಾಗಿ ಸಾವ್ಕಾರಂತೆ. ಬಿಸ್ನೆಸ್ ಅದು ಇದು ಎಲ್ಲ ಮಾಡಿ ಬೇಜಾನ್ ಸಂಪಾದನೆ ಮಾಡೋನಂತೆ. ಸಂಪಾದನೆ ಮಾಡ್ದಂಗಿರ್ತಾನ, ಮಾಡಿರ್ತಾನೆ. ನಿನಗದು ಯಾಕೆ ಕೈ ಕೊಟ್ನೋ ಏನೋ. ನಡಿ ಕೇಳೋಣ.